ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ವ್ಯಾಪಾರದಲ್ಲಿ ಸಾಕಷ್ಟು ಪ್ರಗತಿ ಇದೆ. ವೈವಾಹಿಕ ತೊಂದರೆಗಳು ಪರಿಹಾರವಾಗುತ್ತವೆ. ಸಂಕುಚಿತ ಭಾವನೆ ಅಥವಾ ಸಂದೇಹಗಳಿಂದ ದೂರ ಇರಿ. ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ. ವೃಷಭ ರಾಶಿ. ವ್ಯವಹಾರದಲ್ಲಿ ಹಾನಿ ಕಂಡು ಬರುತ್ತದೆ. ಮಂದಗತಿಯ ಕೆಲಸದಿಂದ ಮನಸ್ಸಿಗೆ ಅಸಮಾಧಾನ. ಸಹೋದರರು ಮಿತ್ರರು ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಧೈರ್ಯದಿಂದ ಮಾಡುವ ಕಾರ್ಯಗಳು ಉತ್ತಮ ಫಲ ನೀಡುತ್ತವೆ. ಮಿಥುನ ರಾಶಿ. ಅನೇಕ ರೀತಿಯ ಲಾಭ ಸಿಗುವಂತಹ ಸಾಧ್ಯತೆಗಳು ಈ ದಿನ ಇವೆ. ಆದರ್ಶ ವ್ಯಕ್ತಿತ್ವದಿಂದ ಜನಮನ್ನಣೆಗೆ ಪಾತ್ರರಾಗುತ್ತೀರಿ. ಎಲ್ಲಾ ಕೆಲಸಗಳು ಸಕಾಲದಲ್ಲಿ ಪೂರ್ಣವಾಗುತ್ತವೆ. ಕೌಟುಂಬಿಕ ವಿವಾದ ಕೊನೆಗೊಳ್ಳುತ್ತದೆ. ಕಟಕ ರಾಶಿ. ಧನ ಅಪವ್ಯಯ ಆಗುವ ಲಕ್ಷಣಗಳಿವೆ, ಆದರೆ ಸಣ್ಣ ವ್ಯಾಪಾರಿಗಳಿಗೆ ಉತ್ತಮ ಲಾಭ. ಶ್ರಾಮಿಕ ವರ್ಗಕ್ಕೆ ಉನ್ನತಿ ಇದೆ. ಕೌಟುಂಬಿಕ ಸಂಬಂಧಗಳು ಫಲಿಸುತ್ತವೆ. ಋಣ ಪರಿಹಾರ ಆಗುವುದು. ಸಿಂಹ ರಾಶಿ. ತಪ್ಪುಗಳನ್ನು ಸಮರ್ಥಿಸಿಕೊಳ್ಳುವುದರಿಂದ ಅಪವಾದಕ್ಕೆ ತುತ್ತಾಗುವ ಸಾಧ್ಯತೆಗಳಿವೆ. ಅಧಿಕಾರಿಗಳ ಕಿರಿಕಿರಿಗೆ ಮಣಿಯದೆ ಧೈರ್ಯದಿಂದ ಕೆಲಸ ನಿರ್ವಹಿಸಿರಿ. ಮತ್ತೊಬ್ಬರ ಮೇಲೆ ಅತಿಯಾದ ವಿಶ್ವಾಸ ಪ್ರಗತಿಗೆ ಮಾರಕ ಲಕ್ಷಣ. ಕನ್ಯಾ ರಾಶಿ. ಸಹನೆಗೆ ತಕ್ಕ ಫಲ ಸಿಗುತ್ತದೆ. ಬಹುದಿನದ ಕನಸು ನನಸಾಗುವ ಕಾಲ ಇದೆ. ಕೋರ್ಟಿನಲ್ಲಿದ್ದ ವ್ಯಾಜ್ಯಗಳು ಜಯ ಸಿಗುತ್ತವೆ. ಸಂತಾನ ಫಲದ ಅಪೇಕ್ಷೆ ಈಡೇರುತ್ತದೆ. ಆರ್ಥಿಕ ವ್ಯವಹಾರಗಳು ಅದೃಷ್ಟ ಲಾಭ ನೀಡುತ್ತವೆ. ತುಲಾ ರಾಶಿ. ಕೆಲಸದಲ್ಲಿ ವಿಘ್ನ ಉಂಟಾಗುವ ಸಾಧ್ಯತೆಗಳಿವೆ. ಎಚ್ಚರಿಕೆ ವಹಿಸಿ. ಜಾರಿಕೊಳ್ಳುವ ಸ್ವಭಾವದಿಂದ ಉದ್ಯೋಗದಲ್ಲಿ ಕಿರಿಕಿರಿ ಇದೆ. ಗೊಂದಲಕ್ಕೆ ಒಳಗಾಗದೆ ಮುನ್ನುಗ್ಗಿರಿ. ಕೊಟ್ಟ ಸಾಲ ಪಾವತಿಯಾಗುವುದು. ವೃಶ್ಚಿಕ ರಾಶಿ. ಉದ್ಯೋಗದ ಬಗ್ಗೆ ಆತ್ಮಸಂತೃಪ್ತಿ ಇರುವುದು. ಮನೋಚಿಂತಿತ ಕಾರ್ಯಗಳು ಕೈಗೂಡುತ್ತವೆ. ಸ್ವಪ್ರಯತ್ನದಿಂದಲೇ ಎಲ್ಲವೂ ಸಾಧ್ಯವಾಗುವುದು. ಪರರ ಸಹಾಯದ ಅನಿವಾರ್ಯ ಇರೋದಿಲ್ಲ. ಹಾಗೆ ಆರೋಗ್ಯದ ಕಡೆ ಕಾಳಜಿ ವಹಿಸಿ. ಧನುರಾಶಿ. ಹಿರಿಯರಿಗೆ ಅನಾರೋಗ್ಯ ಸಂಭವ. ಉದ್ಯೋಗ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು. ಉದ್ಯೋಗ ಬದಲಿ ಮಾಡುವುದು ಸದ್ಯಕ್ಕೆ ಬೇಡ. ಹಣಕಾಸಿನ ವಿಷಯದಲ್ಲಿ ಬಂಧುಗಳ ಸಹಕಾರ ಇರುತ್ತದೆ. ಮಕರ ರಾಶಿ. ನಿಶ್ಚಿತ ಆರ್ಥಿಕ ಸ್ಥಿತಿ ಇರೋದ್ರಿಂದ ಹೆಚ್ಚಿನ ತೊಂದರೆಗಳು ಇಲ್ಲದಿದ್ದರೂ ಅಲ್ಪ ಹಾನಿಯ ಸಂಭವ. ಕರ್ತವ್ಯವನ್ನು ಸಮರ್ಥವಾಗಿ ನಿರ್ವಹಿಸುತ್ತೀರಿ. ಕೌಟುಂಬಿಕ ಕಾರ್ಯಗಳನ್ನ ನಿರ್ಲಕ್ಷ್ಯ ಮಾಡ ಹೋಗಬೇಡಿ. ಕುಂಭರಾಶಿ. ಅನಿರೀಕ್ಷಿತ ಸಂಚಾರ ಒದಗಿ ಬಂದರೂ ತೃಪ್ತಿದಾಯಕವಾಗಿರುತ್ತದೆ. ವ್ಯಾಪಾರಾದಿ ಉದ್ಯಮಗಳಲ್ಲಿ ಅಪೇಕ್ಷಿಸಿದಂತೆ ಪ್ರಗತಿ, ಲಾಭ ಸಿಗುತ್ತದೆ. ಹೊಸದಾದ ಆಲೋಚನಾ ಸಿದ್ಧಿ, ವಿಪರೀತ ಖರ್ಚು. ಇನ್ನು ಕೊನೆಯದಾಗಿ ಮೀನರಾಶಿ. ಧನಾರ್ಜನೆಯ ಮಾರ್ಗವು ಶ್ರೇಷ್ಠ ಮಟ್ಟದಲ್ಲಿದ್ದು ಐಶ್ವರ್ಯ ಸಮೃದ್ಧಿ ಆಗುವಂತದ್ದು. ಸಾಂಸಾರಿಕ ದೃಷ್ಟಿಯಲ್ಲೂ ಸುಖ ಸಂಭ್ರಮಗಳನ್ನು ಪಡುತ್ತೀರಿ. ತೃಪ್ತಿ ಇರುತ್ತದೆ. ಶತ್ರು ಜನರ ಪೀಡೆ ಅಧಿಕವಾಗುತ್ತದೆ. ಅನಿವಾರ್ಯ ಪ್ರವಾಸದ ಸಾಧ್ಯತೆಗಳು ಇವೆ. ಹೀಗಿವೆ ಈ ದಿನದ ರಾಶಿ ಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.